fourth day ಇವತ್ತು and we have a beautiful plans in our itinerary. First half ನಾವು ಹೋಗ್ತಾ ಇರೋದು ಒಂದು ಬರ್ಡ್ ಪ್ಯಾರಡೈಸ್ ಗೆ. So we have taken the public transport to go there, metro and the bus. ಇವಾಗ ನಾವು ಬಸ್ ನಲ್ಲಿದ್ದೀವಿ. And second half ನಾವು ಹೋಗ್ತಾ ಇರೋದು Sentosa Island trip. ಬರ್ಡ್ ಪ್ಯಾರಡೈಸ್ನ ಎಂಟರ್ ಆಗ್ತಿದ್ದಂಗೆ ಮುಂದೆ ಎಲ್ಲಿಗೆ ಹೋಗೋದು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಒಂದು ಪಾರ್ಕ್ ಮ್ಯಾಪ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ರೆ ಇಟ್ಸ್ ಈಸಿ ಟು ಕವರ್ ಆಲ್ ದ ಡಿವಿಷನ್ಸ್ ಆಫ್ ದ ಬರ್ಡ್ ಪಾರ್ಕ್. ಇಲ್ಲಿ ನಾವು ಮಾಡಿದ್ದು ಅದನ್ನೇ. ಮ್ಯಾಪ್ನ ಪ್ರಕಾರ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಪೆಂಗ್ವಿನ್ ಕೋವ್. ಪುಟ್ಟ ಪೆಂಗ್ವಿನ್ ಲೋಕ. ಕ್ಯೂಟ್ ಆಗಿರೋ ಪೆಂಗ್ವಿನ್ಗಳು ತಮ್ಮದೇ ಆಗಿರೋ ಲೋಕದಲ್ಲಿದ್ವು. ಅದಾದಮೇಲೆ ಶಟಲ್ ಬಸ್ ತಗೊಂಡು ನಾವು ತಲುಪಿದ್ದು ಸ್ಕೈ ಆಂಫಿ ಥಿಯೇಟರ್ಗೆ. ಎಕ್ಸಾಕ್ಟ್ಲಿ ಎಟ್ 10:30 ಶೋ ಹ್ಯಾಡ್ ಅ ಗ್ರೇಟ್ ಸ್ಟಾರ್ಟ್. ಎಂಟೈರ್ ಶೋ ಅಂತೂ ಎಕ್ಸ್ಟ್ರಾರ್ಡಿನರಿ ಶೋ ಅಂತಾನೆ ಹೇಳ್ಬೋದು. ಕೆಲವೊಂದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರೋ ಬರ್ಡ್ ಸ್ಪೀಶೀಸ್ಗಳನ್ನು ತೋರಿಸಿದ್ರು. ಆ್ಯಂಡ್ ನನಗೆ ಆಶ್ಚರ್ಯ ಆಗಿದ್ದು ಏನು ಅಂದರೆ, ಹೇಗೆ ಪ್ರಾಣಿಗಳನ್ನು ಟ್ರೈನ್ ಮಾಡ್ತಾರೋ ಅದೇ ಥರ ಪಕ್ಷಿಗಳನ್ನು ಟ್ರೈನ್ ಮಾಡಿ ಟ್ರೈನರ್ಸ್ ಹೇಳ್ದಂಗೆ ಕೇಳೋಂಗೆ ಮಾಡಿ ದೇ ಹ್ಯಾವ್ ಮೇಡ್ ದ ಶೋ ವೆರಿ ಕ್ಯೂರಿಯಸ್ ಆ್ಯಂಡ್ ಎಂಟರ್ಟೈನಿಂಗ್. ಇದನ್ನೆಲ್ಲ ನೋಡ್ತಾ ಇರುವಾಗ ಮನುಷ್ಯನ ಇಂಟೆಲಿಜೆನ್ಸ್ ಲೆವೆಲ್ಗೆ ಅ ಬಿಗ್ ಸೆಲ್ಯೂಟ್ ಅಂತ ಅನಿಸುತ್ತೆ. ಇದಾದಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡಿ ಮುಂದೆ ಹೋಗ್ತಾ ಇದ್ದರೆ ಒಂದೊಂದು ಸಪರೇಟ್ ಏರಿಯಾ ಈಸ್ ಬೀನ್ ಕ್ರಿಯೇಟೆಡ್ ಫಾರ್ ಡಿಫ್ರೆಂಟ್ ಬರ್ಡ್ ಸ್ಪೀಶೀಸ್. ವಿಂಗ್ಸ್ ಆಫ್ ಏಷ್ಯಾ, ಮಿಸ್ಟೀರಿಯಸ್ ಪಪ್ಪುವಾ, ಸಾಂಗ್ಸ್ ಆಫ್ ಫಾರೆಸ್ಟ್, ಅಮೆಜಾನಿಯನ್ ಜ್ಯುವೆಲ್ಸ್, ಕ್ರಿಮ್ಸನ್ ವೆಟ್ಲ್ಯಾಂಡ್ಸ್ ಅಂತ ಬೇರೆ ಬೇರೆ ಸ್ಪೀಶೀಸ್ಗಳಿಗೆ ಬೇಕಾಗಿರುವ ಫುಡ್ ಟೈಪ್ ಹಾಗೆ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದ್ರು. ಪಕ್ಷಿಗಳನ್ನು ಗೂಡಿನಲ್ಲಿ ಕೂಡಿ ಹಾಕಿ ಅವುಗಳನ್ನು ನೋಡಿ ಖುಷಿ ಪಡೋ ನಾವು ಅವುಗಳ ಫ್ರೀಡಮ್ ಬಗ್ಗೆ ಕೇರ್ ಮಾಡಲ್ಲ. ಬಟ್ ಇಲ್ಲಿ ಐ ಫೆಲ್ಟ್ ಗುಡ್ ಅಬೌಟ್ ಒನ್ ಥಿಂಗ್. ಏನು ಅಂತಂದರೆ, ತುಂಬಾ ಹತ್ತಿರದಿಂದ ವಿ ಕ್ಯಾನ್ ಸಿ ದ ಬರ್ಡ್ಸ್ ಲಿವಿಂಗ್ ದೇರ್ ಲೈಫ್ ವಿತ್ ದ ಗ್ರೇಟ್ ಫುಡ್ ಆ್ಯಂಡ್ ಫ್ರೀಡಮ್. ಬಟ್ ರಿಸ್ಟ್ರಿಕ್ಷನ್ ವಾಸ್ ದೇರ್ ನಾಟ್ ಟು ಹರ್ಟ್ ದೆಮ್. ಇಲ್ಲಿ ಒಂದು ಕಡೆ ಬ್ಯೂಟಿಫುಲ್ ಆಗಿರೋ ಸ್ಮಾರ್ಟ್ ಸ್ಕ್ರೀನ್ ಸಹ ಇತ್ತು ಟು ನೋ ಅಬೌಟ್ ದ ಬರ್ಡ್ಸ್ ನೇಮ್ ಆ್ಯಂಡ್ ಇಟ್ಸ್ ಚೀರ್ಪಿಂಗ್. ಎಲ್ಲವನ್ನು ನೋಡ್ತಾ ಮುಂದೆ ಬಂದು ಕೊನೆಗೆ ತಲುಪಿದ್ದು ಒಂದು ಕಲರ್ಫುಲ್ ಪಕ್ಷಿ ಪ್ರಪಂಚಕ್ಕೆ. ಸ್ವಲ್ಪ ಟೈಮ್ ಅಲ್ಲಿ ಕಳೆದು ಪಕ್ಷಿ ಪ್ರಪಂಚಕ್ಕೆ ಬಾಯ್ ಬಾಯ್ ಹೇಳ್ತಾ ಬಂದಿದ್ದು ಸೆಂಟೋಸಾ ಐಲ್ಯಾಂಡ್ ಟ್ರಿಪ್ಗೆ. ನಮ್ಮ ಹೋಟೆಲ್ನಿಂದ ನಮ್ಮನ್ನು ಪಿಕ್ ಮಾಡಿ ದೇ ಡ್ರಾಪ್ಡ್ ನಿಯರ್ ದ ಕೇಬಲ್ ಕಾರ್ ಸ್ಟೇಷನ್. ಹೋಗ್ತಾ ಕೇಬಲ್ ಕಾರ್ನ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಬ್ಯೂಟಿಫುಲ್ ವ್ಯೂ ಸಹ ನೋಡೋದಕ್ಕಾಯಿತು. ಈ ಐಲ್ಯಾಂಡ್ನಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ಗಳಿದ್ದಾವೆ ಆ್ಯಂಡ್ ಇಟ್ ಕ್ಯಾನ್ ನಾಟ್ ಬಿ ಕಂಪ್ಲೀಟೆಡ್ ಇನ್ ಹಾಫ್ ಡೇ ಟ್ರಿಪ್. ಬಟ್ ನಾವು ನಮ್ಮ ಇಂಟ್ರೆಸ್ಟ್ಗೆ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿ ಫಸ್ಟ್ ಪ್ಲೇಸ್ ವಿ ಹ್ಯಾವ್ ರೀಚ್ಡ್ ಈಸ್ ಮ್ಯಾಡಮ್ ತುಸೇಡ್. ಇಲ್ಲಿ ತುಂಬಾ ರಿಯಲಿಸ್ಟಿಕ್ ಸ್ಟ್ಯಾಚ್ಯೂಸ್ ಆಫ್ ಫೇಮಸ್ ಪರ್ಸನಾಲಿಟೀಸ್ ಆ್ಯಂಡ್ ದ ಸೆಟಪ್ ವಿಚ್ ಶೋಸ್ ದ ಎವಲ್ಯೂಷನ್ ಆಫ್ ಸಿಂಗಪೋರ್. ಹಾಗೆ ಒಂದು ಸಣ್ಣ ಬೋಟ್ ರೈಡ್ ವೇರ್ ವಿ ಕ್ಯಾನ್ ಸಿ ದ ಬ್ಯೂಟಿ ಆಫ್ ಸಿಂಗಪೋರ್ ಅಗೇನ್. ಕೆಲವೊಂದು ಫೋಟೋ ಸೆಷನ್ಸ್ಗಳಾದಮೇಲೆ ನಾವು ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಬಂದಿದ್ದು ಮಸ್ಟ್ ವಿಸಿಟ್ ಪ್ಲೇಸ್ ಓಷಿಯನೇರಿಯಂಗೆ. ಕೆಲವೊಂದು ಸಿ ಅಕ್ವೇರಿಯಂನ ನಾನು ವಿಸಿಟ್ ಮಾಡಿದ್ದೀನಿ. ಬಟ್ ಈ ಓಷಿಯನೇರಿಯಂನಲ್ಲಿ ಎಲ್ಲೂ ಕಾಣದೇ ಇರೋಂತಹ ಸ್ಪೀಶೀಸ್ಗಳಿದ್ವು. ಸಿ ಹಾರ್ಸ್ನ ನಾವು ನೋಡಿರ್ತೀವಿ. ಇದನ್ನು ನೋಡಿ, ದಿಸ್ ಈಸ್ ಅ ಸಿ ಡ್ರ್ಯಾಗನ್. ನ್ಯಾಚುರಲ್ ಕ್ರಿಯೇಷನ್ ಈಸ್ ಸೋ ಅಮೇಝಿಂಗ್ ಅಲ್ವಾ? ಓಷಿಯನೇರಿಯಂನ ಕೊನೆಯಲ್ಲಿ ಇದನ್ನು ನೋಡಿ. ಮುಂದೆ ಒಂದಿನ ವೆನ್ ದ ಐಸ್ಬರ್ಗ್ ಮೆಲ್ಟ್ಸ್ ಪ್ರಪಂಚನೇ ಮುಳುಗೋಗಿ ಈ ಥರ ಪರಿಸ್ಥಿತಿ ಬರೋ ಚಾನ್ಸಸ್ ಇದೆ ಅನ್ನೋ ಮೆಸೇಜ್. Now it's the most beautiful part of the day. We were waiting till 7:40 to watch the very famous Wings of Bird show. The show with the water fountain, fire and the laser
ಆಲ್ಸೋ ವಿತ್ ದ ಗ್ರೇಟ್ ಕ್ರಿಯೇಟಿವ್ ಮೈಂಡ್ ಆಫ್ ಹ್ಯೂಮನ್ ಅಂದ್ರೂ ತಪ್ಪಾಗಲ್ಲ. ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಶೋ, ಜಸ್ಟ್ ವಾಚ್ ಇಟ್. I need a moment to gather my thoughts. What? Who are you?